ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಗುರುವಾರ ನಿನಗೆ ಒಂದು ಶುಭವಾರ್ತೆ. ನಿನಗಿರುವ ಕಷ್ಟಗಳು ಹೋಗಿ ಅದೃಷ್ಟ ನೀಡುತ್ತದೆ. ಒಮ್ಮೆ ನಿನ್ನ ಸಾಯಿನ ಆಹ್ವಾನಿಸು ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಈ ಗುರುವಾರ ದಿನ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಬಾಬಾ ಅವರು ತಂದಿರೋ ಅಂಥ ಶುಭವಾರ್ತೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಕೇಳೋಣ. ಮಗು, ಈ ಗುರುವಾರ ದಿನ ನಿನಗೋಸ್ಕರ ಒಂದು ಶುಭವಾರ್ತೆ ತಂದಿದ್ದೀನಿ. ಇದು ಕೇವಲ ನಿನಗೋಸ್ಕರ ಮಾತ್ರ. ನಿನಗಿರೋ ಅಂಥ ಕಷ್ಟ ಏನು ಅಂತ ನನಗೆ ಗೊತ್ತು. ಪ್ರತಿದಿನ ಈ ಸಾಯಿ ನಾಮಸ್ಮರಣೆ ಮಾಡುತ್ತಿದ್ದೀಯಾ. ಪ್ರತಿದಿನ ಎದ್ದಿದ ತಕ್ಷಣ ಸಾಯಿ ನಾಮಸ್ಮರಣ ಮಾಡಿದ ನಂತರ ನಿನ್ನ ಜೀವನ ಆರಂಭಿಸುತ್ತಿದ್ದೀಯಾ. ಮಗು, ನಿನಗೆ ಕಷ್ಟ ಬಂದಿದೆ ಅಂದರೆ ತಾತ್ಕಾಲಿಕವಾಗಿ ಅದು ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಜೀವನ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಇರಲ್ಲ. ಇವತ್ತು ಕಷ್ಟಗಳು ನಿನ್ನ ಮನೆಯಲ್ಲಿ, ನಾಳೆ ಇನ್ನೊಬ್ಬರ ಮನೆಯಲ್ಲಿ ಕಾಣಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ಸುಖ ಸಂತೋಷ ಅನ್ನೋದು ಕೂಡ ನಿಮ್ಮ ಜೀವನಕ್ಕೆ ಇರುತ್ತದೆ. ಆದರೆ ನಿಮಗೆ ಬೇಕಾಗಿರೋ ಅಂಥದ್ದು ತಾಳ್ಮೆ. ಆ ತಾಳ್ಮೆ ಇದ್ದರೆ ದೇವರು ಯಾವ ರೀತಿಯಲ್ಲಿ ನಿಮಗೆ ಪರೀಕ್ಷೆ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಅನುಭವ ಮೂಲಕ ಗೊತ್ತಾಗತ್ತೆ. ಪ್ರತಿಯೊಬ್ಬರಿಗೂ ಸಂತೋಷವ ಕಾಲ ಇರುತ್ತದೆ. ಆದರೆ ಈ ಕಷ್ಟಗಳನ್ನು ನೋಡಿ ಹೆದರ್ಕೋಬಾರದು. ಯಾಕಂದರೆ ಕಷ್ಟಗಳು ಕೊಟ್ಟಿರೋದು ಆ ಭಗವಂತ. ಆ ಭಗವಂತ ಸದಾ ನಿಮ್ಮ ಜೊತೆ ಇರ್ತಾರೆ. ಯಾಕಂದರೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಕೊಂಡಿರೋರ ಜೀವನದಲ್ಲಿ ಖಂಡಿತ ಭಗವಂತ ಜೊತೆಯಲ್ಲೇ ಇರ್ತಾರೆ. ಮಗು, ಒಂದು ವಿಷಯ ನೆನಪಿರಲಿ. ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ನಾವು ನಮ್ಮ ಹಣವನ್ನು ಆ ಬಾಡಿಗೆ ಮನೆಯ ಸಿಂಗಾರಕ್ಕೆ ಬಳಸೋದಿಲ್ಲ. ಮಾಲೀಕನ ಆಧೀನದಲ್ಲಿ ಇರುವ ಆ ಮನೆಯನ್ನು ನಾವು ಬಿಡಲೇಬೇಕಲ್ಲ. ಈ ದೇಹವು ಬಾಡಿಗೆ ಮನೆಯೇ, ಇದೆಂದೂ ನಮ್ಮ ಸ್ವಂತದಲ್ಲ. ನಮ್ಮೆಲ್ಲ ಶಕ್ತಿ ಪ್ರಯತ್ನಗಳು ಈ ದೇಹದ ಸಿಂಗಾರಕ್ಕಾಗಿ ವ್ಯಯವಾಗಬಾರದು. ನಮ್ಮ ಸ್ವಂತ ಮನೆ ಆತ್ಮ, ಅದರ ಪೋಷಣೆಯತ್ತ ಗಮನ ಹರಿಸಬೇಕು. ಇದು ನೆನಪಿರಲಿ. ಮಗು, ಸಾಕ್ಷಾತ್ತು ಸಾಯಿ ನಿಮ್ಮ ಕೈ ಹಿಡಿದಿದ್ದರೆ ನೀವು ಚಿಂತೆ ಮಾಡಬೇಡಿ. ಒಂದು ಶುಭವಾರ್ತೆ ಇವತ್ತು ನಿನಗೋಸ್ಕರ ತಂದಿದ್ದೀನಿ. ಇದು ಒಳ್ಳೆಯ ಅದೃಷ್ಟ. ಏಕೆ ಅಂದರೆ ಕೆಲವೊಬ್ಬರಿಗೆ ಮಾತ್ರ ಇಂತಹ ಅವಕಾಶ ಸಿಗುತ್ತದೆ. ನೀವು ಪ್ರತಿದಿನ ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರ್ತೀರ. ಆದರೆ ನನ್ನ ಸಾಯಿ ಎಲ್ಲಿ ಅಂತ ಹುಡುಕಾಡ್ತಾ ಇರ್ತೀರ. ಪ್ರತಿ ಗುರುವಾರ ಸಾಯಿ ದರ್ಶನ ಪಡೆದು ನನ್ನ ಜೀವನ ಸುಖ ಸಂತೋಷವಾಗಿ ಇರಲಿ ಅಂತ, ನನ್ನ ಮಕ್ಕಳು ಚೆನ್ನಾಗಿರಲಿ, ಚೆನ್ನಾಗಿ ಓದಬೇಕು ಅಂತ ಸಂತೋಷವಾಗಿ ನಿನ್ನ ಮನಸ್ಸಿನಲ್ಲಿ ಇರುವಂಥ ಭಾವನೆಗಳು ನನ್ನ ಮುಂದೆ ಹೇಳ್ಕೊತೀಯ. ಆದರೆ ಒಂದೇ ಒಂದು ನನ್ನ ಮಗು ಮನಸ್ಸಿನಲ್ಲಿ ಚಿಂತೆ ಇದೆ. ಸಾಯಿನ ನೋಡಬೇಕು, ಸಾಯಿ ಪವಾಡಗಳು ನನ್ನ ಮನೆಯಲ್ಲಿ ಕೂಡ ನೋಡಬೇಕು ಅಂತ ಆಸೆ ಇದೆ. ಅಂಥ ಅವಕಾಶ ನನಗೂ ಸಿಗಲಿ ಅಂತ ಪ್ರತಿದಿನ ಬೇಡ್ಕೊತೀಯ. ಮಗು, ನೀನು ನನ್ನನ್ನು ನೋಡಬೇಕು ಅಂದರೆ ಮೊದಲು ನಿನ್ನ ಮನಸ್ಸಿನ ನೀನು ಓದಬೇಕು. ನಿನ್ನ ಮನಸ್ಸು ಏನು ಅಂತ ಮೊದಲು ಕೇಳಿ, ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡಿ. ನಿನ್ನ ಮನಸ್ಸು ಯಾವತ್ತೂ ಸಂತೋಷವಾಗಿ ಇಟ್ಕೋಬೇಕು. ಪ್ರತಿದಿನ ಸಾಯಿ ವಿಭೂತಿನ ನಿನ್ನ ಹಣದ ಮೇಲೆ ಇಟ್ಕೊಂಡು ಸಾಯಿ ಆಶೀರ್ವಾದ ಪಡೆದು ನಿನ್ನ ಕೆಲಸ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನ ಖಂಡಿತ ಬದಲಾವಣೆ ಆಗುತ್ತದೆ. ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಒಳ್ಳೆಯ ಮನಸ್ಸಿರಬೇಕು. ಪ್ರತಿಯೊಬ್ಬರಲ್ಲಿ ಆ ದೇವರನ್ನ ನೋಡಬೇಕು. ಯಾರ ತಪ್ಪುನ ಕೂಡ ಕೈ ತೋರಿಸ್ಬಿಟ್ಟು ಮಾತಾಡಬಾರ್ದು. ಯಾರ್ಯಾರ ತಪ್ಪು ಏನು ಮಾಡ್ತಾರೆ ಅನ್ನೋದು ಭಗವಂತಗೆ ಗೊತ್ತು. ನಮ್ಮನ್ನು ಇಷ್ಟಪಡೋರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದಿರೋರು ನಮ್ಮಲ್ಲಿ 1000 ಒಳ್ಳೆಯ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗುತ್ತಾರೆ. ಇದೇ ಲೈಫ್. ನಮ್ಮ ಜೀವನ ಹೀಗೆ ಇರುತ್ತದೆ. ಎಲ್ಲರೂ ಒಂದೇ ರೀತಿಯಲ್ಲಿ
ಯೋಚನೆ ಮಾಡಲ್ಲ. ಮಗು, ನೀನು ನಿನ್ನ ಕರ್ತವ್ಯನ ನಡೆಸ್ಕೊಂತ ಹೋಗಿ ಯಾವಾಗಲೂ ಸಂತೋಷವಾಗಿ ಇರಕ್ಕೆ ಪ್ರಯತ್ನ ಮಾಡಿ, ಆರೋಗ್ಯವಾಗಿ ಇರಿ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ. ಇದು ನಿಜ. ಭಗವಂತ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಹಾಗೆಯೇ ಆಗುತ್ತೆ. ಯಾರ ಹಣೆ ಬರಹನ ಯಾರು ಬದಲಿಸಲಾರರು. ಆದರೆ ನಡೆವೆ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿ ಇರಬೇಕು. ಆಗ ನೀವೇನೇ ಅನ್ಕೊಂಡ್ರೂ ಕೂಡ ಆಗುತ್ತೆ. ಮಗು, ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರಿರಬಹುದು, ಆದರೆ ವಾಸ್ತವದಲ್ಲಿ ಯಾರು ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವ ತುಂಬಿರುತ್ತದೋ ಅವರೇ ದೊಡ್ಡವರು. ಇದು ನಿಜವಾಗ್ಲೂ ನೀವು ಅರ್ಥ ಮಾಡ್ಕೋಬೇಕು. ಮಗು, ಇದು ಒಂದು ಅದೃಷ್ಟ. ಯಾಕಂದ್ರೆ ನೀವು ನಿಮ್ಮ ಜೀವನದಲ್ಲಿ ಏನೇ ತಪ್ಪು ಮಾಡಿದ್ರೂ ಇದರಿಂದ ನಿಮಗೆ ಒಂದು ಅರ್ಥ ಅನ್ನೋದು ಸಿಗುತ್ತೆ. ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ಸಾಯಿ ನನಗೆ ಏನು ಹೇಳುತ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ತಪ್ಪುಗಳು ಎಲ್ಲರೂ ಮಾಡ್ತಾರೆ, ಆದರೆ ಅದನ್ನು ಸರಿ ಮಾಡ್ಕೊಳ್ಳೋ ಅವಕಾಶ ಎಲ್ಲರಿಗೂ ಸಿಗಲ್ಲ. ಮಗು, ಭಯಪಟ್ಟು ಕುಳಿತುಕೊಂಡ್ರೆ ಬದುಕೋದು ಅಸಾಧ್ಯ. ತಪ್ಪು ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ರೆ ಮುಂದಕ್ಕೆ ನಡೆಸುತ್ತದೆ, ಸೋತ್ರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ. ಇದೆಲ್ಲ ಕೂಡ ಒಂದು ಪಾಠ ನಿನಗೆ. ಜೀವನ ಪ್ರತಿಯೊಬ್ಬರಿಗೂ ಪಾಠ ಕಲಿಸುತ್ತದೆ. ಆ ಅನುಭವ ನಿಮ್ಮ ಮಕ್ಕಳಿಗೆ ಎಷ್ಟೋ ಉಪಯೋಗ ಸಿಗುತ್ತದೆ. ನಿನ್ನನ್ನು ದ್ವೇಷಿಸುವ ಜನರು ಇತರರು ನಿಮ್ಮನ್ನು ದ್ವೇಷಿಸುವಂತೆ ಮಾಡುತ್ತಾರೆ, ಆದರೆ ಭಗವಂತನ ಆಶೀರ್ವಾದದಿಂದ ನಿಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ಸಾಯಿ ಸದಾ ನಿನ್ನ ಜೊತೆ ಇರ್ತಾರೆ. ನಿನ್ನ ಕಷ್ಟಗಳು ದೂರ ಮಾಡುತ್ತಾರೆ. ಸ್ವಲ್ಪ ತಾಳ್ಮೆದಿಂದ ಅದನ್ನು ಅನುಭವಿಸಕ್ಕೆ ಪ್ರಯತ್ನ ಮಾಡಿ. ಮುಂದೆ ಒಳ್ಳೆಯ ಕಾಲ ಇದೆ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.